ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಈ ವಿಡಿಯೋ ನಿಮ್ಮ ಕಣ್ಣಿಗೆ ಈಗ ಕಾಣಿಸುತ್ತಿದೆ ಎಂದರೆ ಅದು ಸಾಯಿಬಾಬಾ ಕರೆಯಾಗಿದೆ. ಇಂದು ಬೆಳಗ್ಗೆ ಸಾಯಿಬಾಬಾ ನಿಮ್ಮ ಜೀವನದ ಬಗ್ಗೆ ಒಂದು ಮಹತ್ವದ ಸಂದೇಶ ಕೊಡುತ್ತಿದ್ದಾರೆ. ಆದ್ದರಿಂದ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಯಾಕಂದರೆ ಕೊನೆಯಲ್ಲಿ ಸಾಯಿಬಾಬಾ ಹೇಳುವ ಒಂದು ಮಾತು ನಿಮ್ಮ ಬದುಕನ್ನೇ ಬದಲಿಸಬಹುದು. ವಿಡಿಯೋ ಆರಂಭಿಸುವ ಮೊದಲು ಒಮ್ಮೆ ಓಂ ಸಾಯಿರಾಮ್ ಎಂದು ಕಮೆಂಟ್ ಮಾಡಿ, ಸಾಯಿಬಾಬಾ ಆಶೀರ್ವಾದಕ್ಕಾಗಿ ಲೈಕ್ ಮಾಡಿ, ನಿಮ್ಮ ಕುಟುಂಬದವರೆಗೂ ಶೇರ್ ಮಾಡಿ. ಇನ್ನೂ ನಮ್ಮ ಸಾಯಿ ಫ್ಯಾಮಿಲಿಗೆ ಸೇರಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡು ಮಗು. ಪ್ರತಿದಿನ ಹೃದಯಕ್ಕೆ ತಾಕುವ ಸಾಯಿಬಾಬಾ ಸಂದೇಶಗಳು ನೋಡಬೇಕು ಅಂದರೆ ಮೆಂಬರ್ಶಿಪ್ ಜಾಯಿನ್ ಮಾಡಿ. ನಿಮ್ಮ ಒಂದು ಚಿಕ್ಕ ಸಪೋರ್ಟ್ ಇನ್ನಷ್ಟು ಭಕ್ತರಿಗೆ ಸಾಯಿಬಾಬಾ ಮಾತು ತಲುಪಿಸಲು ಸಹಾಯ ಮಾಡುತ್ತದೆ. ಸೂಪರ್ ಥ್ಯಾಂಕ್ಸ್ ಮೂಲಕ ಸಪೋರ್ಟ್ ಮಾಡುವ ಪ್ರತಿಯೊಬ್ಬರಿಗೂ ಸಾಯಿಬಾಬಾ ಕೃಪೆ ಸದಾ ಇರಲಿ. ಮಗು, ಕೆಲವು ದಿನಗಳಿಂದ ನೀನು ಮೌನವಾಗಿ ಹೇಳುತ್ತಿದ್ದೀಯಾ. ನಿನ್ನ ಹೃದಯದಲ್ಲಿ ಇರುವ ನೋವನ್ನು ಯಾರಿಗೂ ಹೇಳಲಾಗದೆ ರಾತ್ರಿ ಮಲಗುವಾಗಲೂ ಮನಸ್ಸು ಶಾಂತಿಯಾಗುತ್ತಿಲ್ಲ. ನಿನ್ನ ಜೀವನದಲ್ಲಿ ಏಕೆ ಇಷ್ಟು ಸಮಸ್ಯೆಗಳು ಬರುತ್ತಿವೆ ಎಂದು ನೀನೇ ನಿನ್ನನ್ನು ಪ್ರಶ್ನಿಸುತ್ತಿದ್ದೀಯಾ. ಆದರೆ ಇಂದು ಬೆಳಗ್ಗೆ ಸಾಯಿಬಾಬಾ ಹೇಳುತ್ತಿದ್ದಾರೆ, ಭಯಪಡಬೇಡ, ನಾನು ನಿನ್ನ ಜೊತೆಯಲ್ಲಿದ್ದೇನೆ. ನೀನು ಒಂಟಿಯಲ್ಲ ಮಗು. ನೀನು ಹಾಕಿದ ಪ್ರತಿಯೊಂದು ಕಣ್ಣೀರನ್ನು ಸಾಯಿಬಾಬಾ ನೋಡಿದ್ದಾರೆ. ನೀನು ದೇವಸ್ಥಾನಕ್ಕೆ ಹೋಗಿ ಮೌನವಾಗಿ ಬೇಡಿಕೊಂಡ ಕ್ಷಣ, ನೀನು ಯಾರಿಗೂ ಹೇಳದೆ ದೇವರ ಮುಂದೆ ಅತ್ತ ಕ್ಷಣ ಅವೆಲ್ಲವೂ ಸಾಯಿಬಾಬಾ ಹೃದಯಕ್ಕೆ ತಲುಪಿವೆ. ಇಂದು ಬೆಳಗ್ಗೆ ಸೂರ್ಯೋದಯವಾಗುವ ಮೊದಲು ಸಾಯಿಬಾಬಾ ನಿನ್ನ ಹೆಸರನ್ನು ನೆನಪಿಸಿಕೊಂಡಿದ್ದಾರೆ. ನಿನ್ನ ಮನೆಗೆ ಶಾಂತಿ ಬರಲಿ ಎಂದು ಆಶೀರ್ವಾದ ಮಾಡಿದ್ದಾರೆ. ಕೆಲವರು ನಿನ್ನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ನೀನು ಒಳ್ಳೆಯವನಾಗಿದ್ದರೂ ತಪ್ಪಾಗಿ ಮಾತನಾಡಿದರೂ ನಿನ್ನ ಸಹಾಯ ಮರೆತು ನಿನ್ನ ಮನಸ್ಸಿಗೆ ನೋವು ಕೊಟ್ಟರು. ಆದರೆ ಮಗು, ಸಾಯಿಬಾಬಾ ಎಲ್ಲವನ್ನು ನೋಡುತ್ತಿದ್ದಾರೆ. ಈ ಬೆಳಗ್ಗೆ ಒಂದು ಹೊಸ ಆರಂಭ. ಇದುವರೆಗೆ ನಿನ್ನ ಜೀವನದಲ್ಲಿ ಬಂದ ಕಷ್ಟಗಳು ನಿಧಾನವಾಗಿ ದೂರವಾಗಲಿವೆ. ನಿನ್ನ ಮನಸ್ಸಿನಲ್ಲಿ ಇದ್ದ ಭಯ ಕಡಿಮೆಯಾಗಲಿದೆ. ನೀನು ಕಾಯುತ್ತಿದ್ದ ಒಳ್ಳೆಯ ಸುದ್ದಿ ಬೇಗ ಬರುತ್ತದೆ. ಸಾಯಿಬಾಬಾ ಹೇಳುತ್ತಾರೆ, ನೀನು ಸೋತಿಲ್ಲ, ನಿನ್ನ ಸಮಯ ಇನ್ನೂ ಬಂದಿಲ್ಲ ಅಷ್ಟೇ. ಆದ್ದರಿಂದ ಇಂದಿನಿಂದ ನಿನ್ನ ಮೇಲೆ ನಂಬಿಕೆ ಇಟ್ಟಿಕೋ. ಯಾರಾದರೂ ನಿನ್ನನ್ನು ಕಡಿಮೆ ಎಂದರೂ ನಿನ್ನ ಮೌಲ್ಯವನ್ನು ಸಾಯಿಬಾಬಾ ತಿಳಿದಿದ್ದಾರೆ ಮಗು. ಕೆಲವೊಮ್ಮೆ ದೇವರು ತಡವಾಗಿ ಕೊಡುತ್ತಾರೆ, ಆದರೆ ಕೊಡುವಾಗ ಜೀವನ ಪೂರ್ತಿ ಸಂತೋಷ ಕೊಡುತ್ತಾರೆ. ಇಂದು ಬೆಳಗ್ಗೆ ಈ ಸಂದೇಶ ನಿನ್ನವರೆಗೆ ಬಂದಿದೆ ಅಂದರೆ ಅದು ಕೇವಲ ಕೋಇನ್ಸಿಡೆನ್ಸ್ ಅಲ್ಲ, ಇದು ಸಾಯಿಬಾಬಾ ಕರೆಯಾಗಿದೆ. ಇಂದು ಬೆಳಗ್ಗೆ ಎದ್ದ ತಕ್ಷಣ ಈ 3 ಕೆಲಸ ಮಾಡು. ಮನಸಾರೆ ಓಂ ಸಾಯಿರಾಮ್ ಎಂದು 11 ಬಾರಿ ಹೇಳು. ಮನೆಯಲ್ಲಿರುವವರಿಗೆ ನಗುಮುಖದಿಂದ ಮಾತಾಡು. ಯಾರನ್ನೂ ದ್ವೇಷಿಸಬೇಡ. ಹೃದಯ ಶುದ್ಧವಾಗಿರಲಿ. ಈ 3 ಕೆಲಸ ಮಾಡಿದರೆ ಸಾಯಿಬಾಬಾ ಆಶೀರ್ವಾದ ನಿಧಾನವಾಗಿ ನಿನ್ನ ಜೀವನದಲ್ಲಿ ಕಾಣಿಸಿಕೊಳ್ಳುತ್ತದೆ. ನೀನು ಈಗ ಅನುಭವಿಸುತ್ತಿರುವ ಕಷ್ಟ ಶಾಶ್ವತವಲ್ಲ ಮಗು. ಮಳೆ ಬಂದ ಮೇಲೆ ಹೇಗೆ ಆಕಾಶ ಸ್ವಚ್ಛವಾಗುತ್ತದೋ ಹಾಗೆಯೇ ನಿನ್ನ ಜೀವನವು ಬೆಳಗಲಿದೆ. ಒಂದು ದಿನ ಇವತ್ತು ಅತ್ತ ನಿನ್ನ ಕಣ್ಣುಗಳೇ ಸಂತೋಷದಿಂದ ಕಂಗೊಳಿಸುತ್ತವೆ. ನಿನ್ನ ಮನೆಗೆ ಹಣ, ಶಾಂತಿ, ಸಂತೋಷ ಬರಲಿದೆ. ನಿನ್ನ ತಂದೆ ತಾಯಿ ಮುಖದಲ್ಲಿ ನಗು ಕಾಣಲಿದೆ. ಸಾಯಿಬಾಬಾ ಹೇಳುತ್ತಾರೆ, ನಿನ್ನ ಪ್ರಾರ್ಥನೆ ವ್ಯರ್ಥವಾಗುವುದಿಲ್ಲ. ನೀನು ಬೇಡಿಕೊಂಡ ಪ್ರತಿಯೊಂದು ಮಾತನ್ನು ಅವರು ಕೇಳಿದ್ದಾರೆ. ಕೆಲವೊಮ್ಮೆ ಉತ್ತರ ತಡವಾಗಬಹುದು, ಆದರೆ ಆಶೀರ್ವಾದ ಖಂಡಿತ ಬರುತ್ತದೆ. ಈ ಬೆಳಗ್ಗೆ ನಿನ್ನ ಮನಸ್ಸಿನಲ್ಲಿ ಒಂದು ಚಿಕ್ಕ ಆಸೆ ಹುಟ್ಟಿದರೆ ಅದೇ ಸಾಯಿಬಾಬಾ ಕೃಪೆಯ ಮೊದಲ ಸಂಕೇತ ಮಗು. ಇತರರ ಜೀವನ ನೋಡಿ ಬೇಸರ ಪಡಬೇಡ. ಪ್ರತಿಯೊಬ್ಬರ ಜೀವನಕ್ಕೂ ದೇವರು ಬೇರೆ ಸಮಯ ಇಟ್ಟಿದ್ದಾರೆ. ನಿನ್ನ ಸಮಯ ಕೂಡ ಬರುತ್ತದೆ. ಸಾಯಿಬಾಬಾ ಎಂದು ಹೇಳುತ್ತಿರುವ ದೊಡ್ಡ ಮಾತು ಏನೆಂದರೆ, ನಿನ್ನ ಕಣ್ಣೀರು ಇನ್ನು ಹೆಚ್ಚು ದಿನ ಉಳಿಯುವುದಿಲ್ಲ. ನೀನು ಎಷ್ಟು ಮೌನವಾಗಿ ನೋವು ಅನುಭವಿಸುತ್ತಿದ್ದೀಯೋ ಅಷ್ಟೇ ದೊಡ್ಡ ಸಂತೋಷವನ್ನು ದೇವರು ನಿನಗೆ ಕೊಡಲಿದ್ದಾರೆ. ಈ ವಿಡಿಯೋ ನೋಡುತ್ತಿರುವಾಗ ನಿನ್ನ ಹೃದಯದಲ್ಲಿ ಶಾಂತಿ ಅನುಭವವಾಗುತ್ತಿದ್ದರೆ ಅದು ಸಾಯಿಬಾಬಾ ಉಪಸ್ಥಿತಿ. ಆದ್ದರಿಂದ ಮಗು, ಯಾವುದೇ ಸಮಸ್ಯೆ ಬಂದರೂ ಹೆದರಬೇಡ. ಸಾಯಿಬಾಬಾ ನಿನ್ನ ಕೈ ಹಿಡಿದಿದ್ದಾರೆ. ಇಂದು ಬೆಳಗ್ಗೆ ಒಂದು ಹೊಸ ಜೀವನದ ಆರಂಭವಾಗಬಹುದು. ನಿನ್ನ ಅದೃಷ್ಟ ಬದಲಾಗಬಹುದು. ನಿನ್ನ ಮನೆಗೆ ಒಳ್ಳೆಯ ದಿನಗಳು ಬರಬಹುದು. ಈಗ ಮನಸಾರೆ ಕಣ್ಣು ಮುಚ್ಚಿ ಹೇಳು, ಸಾಯಿಬಾಬಾ, ನನ್ನ ಜೀವನವನ್ನು ನಿನ್ನ ಕೈಗೆ ಒಪ್ಪಿಸಿದ್ದೇನೆ. ನನ್ನ ಕುಟುಂಬವನ್ನು ಕಾಪಾಡಿ ನನ್ನ ಕಣ್ಣೀರನ್ನು ಸಂತೋಷವಾಗಿಸಿ. ನೀನು ಈ ಪ್ರಾರ್ಥನೆ ಮನಸಾರೆ ಮಾಡಿದರೆ ಸಾಯಿಬಾಬಾ ಖಂಡಿತ ನಿನ್ನ ಜೊತೆ ಇರುತ್ತಾರೆ. ಈ ಬೆಳಗ್ಗೆ ಸಾಯಿಬಾಬಾ ಮಾತುಗಳು ನಿಮ್ಮ ಹೃದಯಕ್ಕೆ ತಾಕಿದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಕುಟುಂಬದವರಿಗೂ ಶೇರ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ಸಾಯಿಬಾಬಾ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲೆ ಇರಲಿ. ಮಗು, ಕೆಲವೊಮ್ಮೆ ಜೀವನದಲ್ಲಿ ಎಲ್ಲ ಬಾಗಿಲುಗಳು ಮುಚ್ಚಿದಂತೆ ಕಾಣುತ್ತದೆ. ಯಾರೂ ನಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಅನಿಸುತ್ತದೆ. ನಾವೆಷ್ಟು ಒಳ್ಳೆಯದಾಗಿ ಇದ್ದರೂ ಪ್ರತಿಫಲವಾಗಿ ನೋವೇ ಸಿಗುತ್ತದೆ. ಆದರೆ ಇಂದು ಬೆಳಗ್ಗೆ ಸಾಯಿಬಾಬಾ ಹೇಳುತ್ತಾರೆ, ನೀನು ಅನುಭವಿಸಿದ ಪ್ರತಿಯೊಂದು ನೋವು ನಿನ್ನ ಭವಿಷ್ಯವನ್ನು ಬಲವಾಗಿಸಲು ಬಂದ ಪರೀಕ್ಷೆ ಮಗು. ಒಂದು ಬೀಜ ಮಣ್ಣಿನೊಳಗೆ ಊತಾಕಿದಾಗ ಅದು ಕತ್ತಲಲ್ಲಿ ಒಂಟಿಯಾಗಿರುತ್ತದೆ. ಆದರೆ ಕೆಲ ದಿನಗಳ ನಂತರ ಅದೇ ಬೀಜ ದೊಡ್ಡ ಮರವಾಗುತ್ತದೆ. ಹಾಗೆಯೇ ಇಂದು ನೀನು ಅನುಭವಿಸುತ್ತಿರುವ ಕಷ್ಟಗಳು ನಿನ್ನ ಬದುಕನ್ನು ದೊಡ್ಡ
ದೊಡ್ಡದಾಗಿಸಲು ಬಂದಿರುವ ಪರೀಕ್ಷೆಗಳು. ನೀನು ಈಗ ಯೋಚಿಸುತ್ತಿದ್ದೀಯಾ, ನನ್ನ ಜೀವನ ಯಾವಾಗ ಬದಲಾಗುತ್ತದೆ? ಸಾಯಿಬಾಬಾ ಉತ್ತರ ಕೊಡುತ್ತಾರೆ, ತುಂಬ ಬೇಗ. ನೀನು ನಿರೀಕ್ಷಿಸಿದ ಸಮಯದಲ್ಲಿ ಒಳ್ಳೆಯ ಸುದ್ದಿ ನಿನ್ನ ಮನೆ ಬಾಗಿಲಿಗೆ ತಟ್ಟಲಿದೆ. ನೀನು ಮೌನವಾಗಿ ಬೇಡಿಕೊಂಡ ಆಶೆಯೊಂದು ನಿಜವಾಗಲಿದೆ ಮಗು. ಯಾರಾದರೂ ನಿನ್ನನ್ನು ಬಿಟ್ಟು ಹೋದರೆ ದುಃಖ ಪಡಬೇಡ. ಎಲ್ಲರೂ ಜೀವನ ಪೂರ್ತಿ ನಮ್ಮ ಜೊತೆ ಇರುವುದಿಲ್ಲ. ಕೆಲವರು ಪಾಠ ಕಲಿಸಲು ಮಾತ್ರ ಬಂದಿರುತ್ತಾರೆ. ಆದರೆ ಸಾಯಿಬಾಬಾ ಮಾತ್ರ ಯಾವತ್ತೂ ನಿನ್ನ ಕೈ ಬಿಡುವುದಿಲ್ಲ. ನೀನು ರಾತ್ರಿ ಮಲಗುವ ಮೊದಲು ಅಳುತ್ತಿದ್ದ ಕ್ಷಣದಲ್ಲೂ ಸಾಯಿಬಾಬಾ ನಿನ್ನ ಪಕ್ಕದಲ್ಲಿ ಇದ್ದರು. ನೀನು ನನಗೆ ಯಾಕೆ ಇಷ್ಟು ಕಷ್ಟ ಎಂದು ಕೇಳಿದಾಗಲೂ ಅವರು ಮೌನವಾಗಿ ನಿನ್ನ ತಲೆಯ ಮೇಲೆ ಆಶೀರ್ವಾದ ಇಟ್ಟಿದ್ದರು. ಇಂದು ಬೆಳಗ್ಗೆ ಒಂದು ಚಿಕ್ಕ ನಗಲು ಪ್ರಯತ್ನಿಸು ಮಗು. ಯಾಕಂದರೆ ದೇವರು ನಿನ್ನ ಜೀವನದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಕೆಲವು ಅದ್ಭುತಗಳು ನಿಧಾನವಾಗಿ ಬರುತ್ತವೆ, ಆದರೆ ಬಂದ ಮೇಲೆ ಬದುಕನ್ನೇ ಬದಲಿಸುತ್ತವೆ. ಮಗು, ನೀನು ಯಾರಿಗೂ ಕಾಣದಷ್ಟು ಒಳ್ಳೆಯ ಹೃದಯ ಹೊಂದಿದ್ದೀಯಾ. ಇತರರ ನೋವಿಗೆ ಕಣ್ಣೀರು ಹಾಕುವ ಮನಸ್ಸು ನಿನಗಿದೆ. ಅದಕ್ಕಾಗಿಯೇ ಸಾಯಿಬಾಬಾ ನಿನ್ನನ್ನು ವಿಶೇಷವಾಗಿ ನೋಡುತ್ತಾರೆ. ಇಂದು ಬೆಳಗ್ಗೆ ಈ ಮಾತುಗಳನ್ನು ಕೇಳುತ್ತಿರುವ ಪ್ರತಿಯೊಬ್ಬರಿಗೂ ಸಾಯಿಬಾಬಾ ಆಶೀರ್ವಾದ ಹೇಳುತ್ತಿದ್ದಾರೆ. ನಿನ್ನ ಮನೆಯಲ್ಲಿದ್ದ ದುಃಖ ಕಡಿಮೆ ಆಗುತ್ತದೆ. ಶಾಂತಿ ಮತ್ತು ಸಂತೋಷ ನಿಧಾನವಾಗಿ ಒಳಬರುತ್ತವೆ. ಮಗು, ನಿನ್ನ ಮನೆಯ ಹಣದ ಸಮಸ್ಯೆ, ಮನಸ್ಸಿನ ಒತ್ತಡ, ಕುಟುಂಬದ ಕಷ್ಟ ಇವೆಲ್ಲವೂ ಒಂದು ದಿನ ಮುಗಿಯುತ್ತವೆ. ಆ ದಿನ ತುಂಬ ದೂರದಲ್ಲಿಲ್ಲ. ನೀನು ಈಗಲೂ ಒಳ್ಳೆಯ ಮನಸ್ಸಿನಿಂದ ಬದುಕುತ್ತಿದ್ದೀಯಾ ಅಂದರೆ ಅದೇ ನಿನ್ನ ದೊಡ್ಡ ಶಕ್ತಿ. ಆದ್ದರಿಂದ ಯಾವ ಪರಿಸ್ಥಿತಿಯಲ್ಲೂ ದೇವರ ಮೇಲೆ ನಂಬಿಕೆ ಕಳೆದುಕೊಳ್ಳಬೇಡ. ಒಂದು ದಿನ ನೀನೇ ಹೇಳುತ್ತೀಯಾ, ಆ ಕಷ್ಟ ಬಂದಿದ್ದರಿಂದಲೇ ನಾನು ಇಂದು ಬಲವಾಗಿದ್ದೇನೆ. ಮಗು, ಈ ಬೆಳಗ್ಗೆ ಸೂರ್ಯೋದಯವಾದಂತೆ ನಿನ್ನ ಜೀವನದಲ್ಲೂ ಹೊಸ ಬೆಳಕು ಹುಟ್ಟುತ್ತದೆ. ಇನ್ನು ಕೆಲ ದಿನಗಳಲ್ಲಿ ನಿನ್ನ ಕಣ್ಣೀರು ಸಂತೋಷದ ಕಣ್ಣೀರಿಗೆ ಬದಲಾಗುತ್ತದೆ. ನೀನು ಕಾಯುತ್ತಿದ್ದ ಸಂತೋಷ ನಿನ್ನವರೆಗೆ ಬರುತ್ತದೆ. ಆದ್ದರಿಂದ ಈಗ ಮನಸಾರೆ ಹೇಳು, ಓಂ ಸಾಯಿರಾಮ್, ನನ್ನ ಜೀವನ ನಿಮ್ಮ ಕೈಯಲ್ಲಿದೆ. ಮಗು, ನೀನು ಇಂದು ಭೂಮಿ ಮೇಲೆ ಕೋಟ್ಯಾಂತರ ಜನರು ಬದುಕುತ್ತಿದ್ದಾರೆ. ಆದರೆ ಅವರಲ್ಲಿ ಕೆಲವರು ಮಾತ್ರ ದೇವರ ಹೃದಯಕ್ಕೆ ಹತ್ತಿರವಾಗಿರುತ್ತಾರೆ. ಯಾಕೆ ಗೊತ್ತಾ? ಅವರು ನೋವು ಅನುಭವಿಸಿದವರು ಇನ್ನೊಬ್ಬರಿಗೆ ನೋವು ಕೊಡೋದಿಲ್ಲ. ನೀನು ಅಂತ ಹೃದಯ ಹೊಂದಿರುವ ಮಗು. ಅದಕ್ಕಾಗಿಯೇ ಸಾಯಿಬಾಬಾ ನಿನ್ನನ್ನು ಬಿಡದೆ ಕಾಪಾಡುತ್ತಿದ್ದಾರೆ. ಕೆಲವೊಮ್ಮೆ ನೀನು ಒಬ್ಬಂಟಿಯಾಗಿ ಕುಳಿತುಕೊಂಡು ಯೋಚಿಸುತ್ತೀಯಾ, ನನ್ನ ಜೀವನ ಯಾಕೆ ಇಷ್ಟು ಕಷ್ಟ? ನನ್ನ ಪ್ರಾರ್ಥನೆ ದೇವರಿಗೆ ಕೇಳಿಸುತ್ತಿದೆಯಾ? ನನ್ನ ಒಳ್ಳೆಯ ದಿನ ಯಾವಾಗ ಬರುತ್ತದೆ? ಮಗು, ಈ ಪ್ರಶ್ನೆಗಳಿಗೆ ಉತ್ತರ ಇಂದು ಸಾಯಿಬಾಬಾ ಕೊಡುತ್ತಿದ್ದಾರೆ. ನಿನ್ನ ಜೀವನದಲ್ಲಿ ನಡೆಯುತ್ತಿರುವ ಪ್ರತಿಯೊಂದು ಸಂಗತಿಯೂ ನಿನ್ನ ಒಳಿತಿಗಾಗಿ. ಈಗ ನೀನು ಅರ್ಥ ಮಾಡಿಕೊಳ್ಳದೇ ಇರಬಹುದು, ಆದರೆ ಮುಂದೆ ಒಂದು ದಿನ ದೇವರು ಯಾಕೆ ತಡ ಮಾಡಿದರು ಎಂದು ನಿನಗೆ ಗೊತ್ತಾಗುತ್ತದೆ ಮಗು. ಒಂದು ದಿನ ಬೆಳಗಬೇಕಾದರೆ ಮೊದಲು ಅದು ಬೆಂಕಿಯನ್ನು ಸಹಿಸಬೇಕು. ಹಾಗೆಯೇ ಒಬ್ಬ ಮನುಷ್ಯ ಜೀವನದಲ್ಲಿ ಬೆಳಗಬೇಕಾದರೆ ಕೆಲವು ಕಷ್ಟಗಳನ್ನು ದಾಟಬೇಕು. ನೀನು ಈಗ ದಾಟುತ್ತಿರುವ ಕಷ್ಟಗಳು ನಿನ್ನ ಭವಿಷ್ಯದ ದೊಡ್ಡ ಸಂತೋಷಕ್ಕಾಗಿ ದಾರಿ ಮಾಡಿಕೊಡುತ್ತಿವೆ. ಸಾಯಿಬಾಬಾ ಹೇಳುತ್ತಾರೆ, ನಿನ್ನ ಹೃದಯ ತುಂಬ ಶುದ್ಧವಾಗಿದೆ, ಆದ್ದರಿಂದಲೇ ನಾನು ನಿನ್ನ ಜೊತೆ ಇದ್ದೇನೆ ಮಗು. ಇತರರು ನಿನ್ನನ್ನು ಅರ್ಥ ಮಾಡಿಕೊಳ್ಳದೆ ಇರಬಹುದು, ನಿನ್ನ ಮೌಲ್ಯ ತಿಳಿಯದೆ ಮಾತನಾಡಬಹುದು, ಆದರೆ ದೇವರು ನಿನ್ನ ಮನಸ್ಸಿನ ಒಳ್ಳೆಯತನ ನೋಡುತ್ತಾರೆ. ಇಂದು ಬೆಳಗ್ಗೆ ಈ ಮಾತು ಕೇಳುತ್ತಿರುವ ನೀನು ಒಂದು ದಿನ ತುಂಬ ಸಂತೋಷದಿಂದ ಬದುಕುತ್ತೀಯಾ. ನಿನ್ನ ಮನೆಗೆ ಶಾಂತಿ ಬರುತ್ತದೆ. ನಿನ್ನ ಕುಟುಂಬದಲ್ಲಿ ನಗು ಮರಳಿ ಬರುತ್ತದೆ. ನೀನು ಈಗ ಅಳುತ್ತಿರುವುದನ್ನು ನೋಡಿ ಸಾಯಿಬಾಬಾ ಮೌನವಾಗಿ ಹೇಳುತ್ತಿದ್ದಾರೆ, ಇನ್ನು ಅಳಬೇಡ ಮಗು, ನಿನ್ನ ನೋವಿನ ದಿನಗಳು ಕಡಿಮೆಯಾಗುತ್ತಿವೆ. ಮಗು, ಕೆಲವರು ನಿನ್ನನ್ನು ಬಿಟ್ಟು ಹೋಗಬಹುದು, ಕೆಲವರು ನಿನ್ನ ಮೇಲೆ ನಂಬಿಕೆ ಕಳೆದುಕೊಳ್ಳಬಹುದು, ಆದರೆ ದೇವರು ಮಾತ್ರ ನಿನ್ನ ಕೈ ಬಿಡೋದಿಲ್ಲ. ನೀನು ಕುಗ್ಗಿ ಹೋಗುವ ಪ್ರತಿ ಸಾರಿ ಒಂದು ಅಜ್ಞಾತ ಶಕ್ತಿ ನಿನ್ನನ್ನು ಮತ್ತೆ ಎಬ್ಬಿಸುತ್ತದೆ. ಅದೇ ಸಾಯಿಬಾಬಾ ಕೃಪೆ. ಈ ಭೂಮಿಯ ಮೇಲೆ ಯಾರೂ ಶಾಶ್ವತವಾಗಿ ದುಃಖದಲ್ಲಿರೋದಿಲ್ಲ ಮಗು. ಮಳೆಯ ನಂತರ ಹೇಗೆ ಇಂದ್ರಧನಸ್ಸು ಬರುತ್ತದೋ ಹಾಗೆ ಕಷ್ಟದ ನಂತರ ಸಂತೋಷ ಬರುತ್ತದೆ. ಆದ್ದರಿಂದ ಇಂದಿನಿಂದ ಒಂದು ಮಾತು ನೆನಪಿಟ್ಟಿಕೋ, ನಿನ್ನ ಸಮಯ ಬರುತ್ತಿದೆ. ನೀನು ಮೌನವಾಗಿ ಮಾಡಿದ ಪ್ರಾರ್ಥನೆ, ನೀನು ರಾತ್ರಿ ಸುರಿಸಿದ ಕಣ್ಣೀರು, ನೀನು ಹೃದಯದಿಂದ ಮಾಡಿದ ಒಳ್ಳೆಯತನ ಇವೆಲ್ಲವಕ್ಕೂ ದೇವರು ಪ್ರತಿಫಲ ಕೊಡುತ್ತಿದ್ದಾರೆ ಮಗು. ಇಂದು ಬೆಳಗ್ಗೆ ಕಣ್ಣು ಮುಚ್ಚಿ ಮನಸಾರೆ ಹೇಳು, ಸಾಯಿಬಾಬಾ ನನ್ನ ಜೀವನದಲ್ಲಿ ಬೆಳಕು ತುಂಬಿ ನನ್ನ ಕುಟುಂಬವನ್ನು ಕಾಪಾಡಿ ನನ್ನ ಕಣ್ಣೀರನ್ನು ನಗುವಾಗಿಸಿ ಬದಲಿಸಿ. ಈ ಪ್ರಾರ್ಥನೆ ನಿಜವಾದ ಹೃದಯದಿಂದ ಬಂದರೆ ಸಾಯಿಬಾಬಾ ಆಶೀರ್ವಾದ ಖಂಡಿತ ನಿನ್ನ ಜೀವನದಲ್ಲಿ ಕಾಣಿಸುತ್ತದೆ. ಮಗು, ಈ ಬೆಳಗ್ಗೆ ಸಾಯಿಬಾಬಾ ಮಾತುಗಳು ನಿಮ್ಮ ಹೃದಯಕ್ಕೆ ತಾಕಿದರೆ ಒಂದು ಕ್ಷಣ ಕಣ್ಣು ಮುಚ್ಚಿ ಸಾಯಿಬಾಬಾ ನೆನೆಸಿ. ನೀವು ಇಂದು ಯಾವ ಕಷ್ಟದಲ್ಲಿದ್ದರೂ ಸಾಯಿಬಾಬಾ ನಿಮ್ಮ ಜೊತೆ ಇದ್ದಾರೆ. ನಿಮ್ಮ ಜೀವನದಲ್ಲಿ ಒಳ್ಳೆಯ ದಿನಗಳು ಖಂಡಿತ ಬರುತ್ತವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಕುಟುಂಬದವರಿಗೂ ಶೇರ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ತಪ್ಪದೆ ಬರೆಯಿರಿ. ಇನ್ನು ನಮ್ಮ ಸಾಯಿ ಕುಟುಂಬಕ್ಕೆ ಸೇರಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮಗು. ಪ್ರತಿದಿನ ಇಂತಹ ಭಾವನಾತ್ಮಕ ಸಾಯಿಬಾಬಾ ಸಂದೇಶಗಳನ್ನು ಪಡೆಯಲು ನಮ್ಮ ಜೊತೆಯಲ್ಲಿರಿ. ಮೆಂಬರ್
ಮೆಂಬರ್ಶಿಪ್ ಜಾಯ್ನ್ ಆಗಿ ಮತ್ತು ಸೂಪರ್ ಥ್ಯಾಂಕ್ಸ್ ಮೂಲಕ ಸಪೋರ್ಟ್ ಮಾಡುವ ಪ್ರತಿಯೊಬ್ಬರಿಗೂ ಸಾಯಿಬಾಬಾ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲೆ ಇರಲಿ. ಸಾಯಿಬಾಬಾ ನಿಮ್ಮ ಕಣ್ಣೀರನ್ನು ಸಂತೋಷವಾಗಿಸಲಿ. ನಿಮ್ಮ ಮನೆಗೆ ಶಾಂತಿ, ಆರೋಗ್ಯ, ಹಣ ಮತ್ತು ನೆಮ್ಮದಿ ಬರಲಿ. ಓಂ ಸಾಯಿರಾಮ್. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭೋದಯ, ಶುಭ ದಿನ.